ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಕಂಪನಿ ವೈ ಕಂಪನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಡೀಟೇಲ್ಸನ್ನು ನೋಡಿಕೊಂಡು ನೀವು ಪೇಬ್ಯಾಕ್ ಪೀರಿಯಡ್ ಹಾಗೆ NPV ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದೇ ಪ್ರಾಬ್ಲಮ್ನಲ್ಲಿ ಪೇಬ್ಯಾಕ್ ಪೀರಿಯಡ್ NPV ಎರಡನ್ನೂ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ NPV ಪ್ರಾಬ್ಲಮ್ಸನ್ನು ಹೇಗೆ ಮಾಡಬೇಕು, ಪೇಬ್ಯಾಕ್ ಪೀರಿಯಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಒಂದೇ ಪ್ರಾಬ್ಲಮ್ನಲ್ಲಿ ಎರಡನ್ನೂ ಪೇಬ್ಯಾಕ್ ಪೀರಿಯಡ್ ಹಾಗೆ NPV ಎರಡೂ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವಿಲ್ಲಿ NPV ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದ್ದೀವಿ. ಪ್ರಾಜೆಕ್ಟ್ ಎಕ್ಸಿಗೆ NPV ಹಾಗೆ ಪೇಬ್ಯಾಕ್ ಪೀರಿಯಡ್, ದೆನ್ ಪ್ರಾಜೆಕ್ಟ್ ವೈಗೆ NPV ದೆನ್ ಪೇಬ್ಯಾಕ್ ಪೀರಿಯಡ್, ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನೀವು ಹೀಗೆ ಬೇಕಾದರೂ ಮಾಡ್ಬೋದು. ಫಸ್ಟು ಪ್ರಾಜೆಕ್ಟ್ ಎಕ್ಸಿಗೆ NPV ಪೇಬ್ಯಾಕ್ ಪೀರಿಯಡ್ ನಾನು ಇಲ್ಲಿ ಮಾಡಿಸ್ತಿದ್ದೀನಿ. ಹಾಗೆ ಮಾಡ್ಕೊಳ್ಳೋ ಬದಲು ನೀವು ಫಸ್ಟು NPV ಕ್ಯಾಲ್ಕುಲೇಷನ್ ಆಫ್ NPV ಪ್ರಾಜೆಕ್ಟ್ ಎಕ್ಸ್ಗೆ ಪ್ರಾಜೆಕ್ಟ್ ವೈಗೆ ಎರಡಕ್ಕೂ ಕ್ಯಾಲ್ಕುಲೇಷನ್ ಮಾಡೋದು. ದೆನ್ ಕ್ಯಾಲ್ಕುಲೇಷನ್ ಆಫ್ ಪೇಬ್ಯಾಕ್ ಪೀರಿಯಡ್ ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ವೈ, ಹಾಗೆ ಬೇಕಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಾನಿಲ್ಲಿ ಫಸ್ಟು ಪ್ರಾಜೆಕ್ಟ್ ಎಕ್ಸ್ ತೊಗೊಂಡಿದ್ದೀನಿ. ಪ್ರಾಜೆಕ್ಟ್ ಎಕ್ಸಿಗೆ ಫಸ್ಟು NPV ದೆನ್ ಪೇಬ್ಯಾಕ್ ಪೀರಿಯಡ್. ಕ್ವಶನಲ್ಲಿ ಇಯರ್ಸ್ ಕೊಟ್ಟಿದ್ದಾರೆ. ನಾವು ಇಯರ್ ಯಾವಾಗಲೂ 0 ಬರ್ಕೊಳ್ಳೋಕ್ಕಿಲ್ಲ. 1, 2, 3, 4, 5 ಕೊಟ್ಟಿದ್ದಾರೆ, ಅವಸ್ಥಾನ ಬರ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋಸ್ ಬರ್ಕೊಳ್ಬೇಕು. ನಾವೀಗ ಮಾಡ್ತಿರೋವಂಥದ್ದು ಪ್ರಾಜೆಕ್ಟ್ ಎಕ್ಸಿನ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. 0 ಬಿಟ್ಟು ಬರ್ಕೊಳ್ಬೇಕು. 0 ಅಂತ ಕೊಟ್ಟಿರೋದು ಯಾವಾಗಲೂ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಕ್ಯಾಶ್ ಇನ್ಫ್ಲೋ ಅಂತಂದರೆ ಪ್ರತಿ ವರ್ಷ ಆಗುವಂಥ ಇನ್ಕಮ್. ಪ್ರತಿ ವರ್ಷ ಆಗುವಂಥ ಇನ್ಕಮನ್ನು ಬರ್ಕೊಳ್ಬೇಕು. ಫಸ್ಟ್ ಇಯರಿಗೆ 20,000 ಕೊಟ್ಟಿದ್ದಾರೆ. ಅದೇ ಥರನೇ ಸೆಕೆಂಡ್ ಇಯರಿಗೆ 40,000. ಅಷ್ಟು ಇನ್ಕಮನ್ನು ನೀವು ಇಲ್ಲಿ ಬರ್ಕೊಳ್ಬೇಕು. ಇನ್ಕಮ್ ಎಲ್ಲ ಬರ್ಕೊಂಡಾದ್ಮೇಲೆ ಕ್ವಶನಲ್ಲಿ ಏನಾದರೂ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಕೊಟ್ಟಿದ್ರೆ ಲಾಸ್ಟ್ ಇಯರಿಗೆ ಸ್ಕ್ರ್ಯಾಪ್ ವ್ಯಾಲ್ಯೂಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕೆ ಅಂತಂದರೆ ನೀವು ಸ್ಕ್ರ್ಯಾಪಿಗೆ ಹಾಕೋದು ಯಾವಾಗ ಅಂತಂದರೆ ಒಂದು ಮೆಷಿನಿನ ಒಂದು ಪ್ರಾಜೆಕ್ಟಿನ ಕೊನೆಯ ವರ್ಷದಲ್ಲಿ ಅದು ಏನಕ್ಕೂ ಯೂಸಿಗೆ ಇಲ್ಲ ಅಂತ ಆದಮೇಲೆ ಸ್ಕ್ರ್ಯಾಪಿಗೆ ಹಾಕೋದು. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರೆ ಲಾಸ್ಟ್ ಇಯರ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಸ್ಕ್ರ್ಯಾಪ್ ವ್ಯಾಲ್ಯೂ ಈ ಪ್ರಾಬ್ಲಮ್ನಲ್ಲಿ ಕೊಡಲಿಲ್ಲ. PV ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನಲ್ಲಿ 10% ಅಂತ ಹೇಳಿ PV ಫ್ಯಾಕ್ಟರ್ ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಡದೇ ಇದ್ದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ 10% ಅಂತಂದರೆ 1/1 ಪಾಯಿಂಟ್. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. 1/1 ಪಾಯಿಂಟ್. 10% ಕೊಟ್ಟರೆ 1/1.10. 5% ಕೊಟ್ಟರೆ 1/1.05. 12% ಕೊಟ್ಟರೆ 1/1.12. ಸೊ ಕ್ಯಾಲ್ಸಿಯಲ್ಲಿ 1/1.10 ಮಾಡಿದಾಗ 0.909 ಬರುತ್ತೆ. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಈಗ ಅವರೇ ಕೊಟ್ಟಿದ್ದಾರೆ, ಕೊಡದೇ ಇದ್ದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಬೇಕಾದ್ರೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. 1/1.10 ಮಾಡಿದಾಗ 0.909, ಸೆಕೆಂಡ್ ಇಯರಿಗೆ 0.826, ಥರ್ಡ್ ಇಯರಿಗೆ 0.751, ನೆಕ್ಸ್ಟ್ ಇಯರಿಗೆ 0.683. ಇದೇ ಥರ ನೀವು ಈಕ್ವಲ್ ಬಟನ್ ಪ್ರೆಸ್ ಮಾಡ್ತಾ ಹೋದರೆ ಆನ್ಸರ್ ಬರ್ತಾ ಹೋಗುತ್ತೆ. ಈಗ ಅವರೇ ಕೊಟ್ಟಿದ್ದಾರೆ, ಅವಸ್ಥಾನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ದೆನ್ ಈ ಲಾಸ್ಟ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 20,000 ಇಂಟು 0.909 ಮಲ್ಟಿಪ್ಲೈ ಮಾಡಿದಾಗ 18,180 ಬರುತ್ತೆ. ಅದೇ ಥರ 40,000 ಇಂಟು 0.826 ಆನ್ಸರ್ 33,040. ನೆಕ್ಸ್ಟ್ 60,000 ಇಂಟು 0.751 ಆನ್ಸರ್ 45,060. ನೆಕ್ಸ್ಟ್ 90,000 ಇಂಟು 0.683 ಆನ್ಸರ್ 61,470. ನೆಕ್ಸ್ಟ್ 1,20,000 ಇಂಟು 0.621 ಆನ್ಸರ್ 74,520. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ಇವಿಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈ ಕಾಲಮಿನ ಆನ್ಸರ್ ಹೇಗೆ ಬಂತು ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ ಈ ಕಾಲಮಿನ ಆನ್ಸರ್ ಬಂತು. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 2,32,270 ಬರುತ್ತೆ. 2,32,270. ಇದರಲ್ಲಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅನಾಲಿಸ್ ಮಾಡಬೇಕು. ಕ್ಯಾಶ್ ಔಟ್ಫ್ಲೋ ಅಂತಂದರೆ ನಮ್ಮ ಇನ್ವೆಸ್ಟ್ಮೆಂಟ್ 1,40,000 ಇದೆ. 0 ಅಂತ ಕೊಟ್ಟಿರೋದೇ ಇನ್ವೆಸ್ಟ್ಮೆಂಟ್. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ NPV. ಮೈನಸ್ 1,40,000 ಮಾಡಿದಾಗ ಬರುವಂಥ ಆನ್ಸರ್ 92,270 ಬರುತ್ತೆ. ಇದು NPV ಫೈನಲ್ ಆನ್ಸರ್. NPV ಸ್ಟ್ಯಾಂಡ್ಸ್ ಫಾರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಈಗ ನಾವು ಪ್ರಾಜೆಕ್ಟ್ ಎಕ್ಸಿಗೆ ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದು ಈಸಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಫಸ್ಟು ಇಯರ್ ಬರ್ಕೊಳ್ಬೇಕು. 5 ಇಯರ್ಸ್ ಕೊಟ್ಟಿದ್ದಾರೆ. 1, 2, 3, 4, 5. ಕ್ಯಾಶ್ ಇನ್ಫ್ಲೋಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋಸ್ ಎಷ್ಟು? 20,000. 0 ಅಂತ ಇರೋದನ್ನು ಬರ್ಕೊಳ್ಳೋದು ಬೇಡ. 20,000, 40,000, ದೆನ್ 60,000, 90,000,
1,20,000. ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟ್ 20,000 ಬರ್ಕೊಳ್ಬೇಕು. ನೆಕ್ಸ್ಟ್ 20 + 40 60,000. ನೆಕ್ಸ್ಟ್ 60 + 60 1,20,000. ನೆಕ್ಸ್ಟ್ 1,20,000 + 90 2,10,000. ನೆಕ್ಸ್ಟ್ 2,10,000 + 1,20,000 3,30,000. ಕ್ಯುಮ್ಯುಲೇಟಿವ್ ಅಂತಂದರೆ ಆ್ಯಡ್ ಮಾಡ್ತಾ ಹೋಗೋದು. ಸೊ ಈಗ ಪೇ ಬ್ಯಾಕ್ ಪೀರಿಯಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 1,40,000. ಯಾವ ಇಯರ್ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಇದೆ ನೋಡಬೇಕು. ಫಸ್ಟ್ ಇಯರ್ನಲ್ಲಿ 1,40,000ಕ್ಕಿಂತ ಜಾಸ್ತಿ ಇದೆಯಾ? ಇಲ್ಲ. ಸೆಕೆಂಡ್ ಇಯರಲ್ಲೂ 1,40,000ಕ್ಕಿಂತ ಜಾಸ್ತಿ ಇಲ್ಲ, ಕಮ್ಮಿ ಇದೆ. ಥರ್ಡ್ ಇಯರಲ್ಲಿ 1,20,000 ಇದೆ. ಫೋರ್ತ್ ಇಯರ್ನಲ್ಲಿ 1,40,000ಕ್ಕಿಂತ ಜಾಸ್ತಿ ಕ್ಯಾಶ್ ಇನ್ಫ್ಲೋ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ಅದ್ರ ಹಿಂದಿನ ವರ್ಷ ಕನ್ಸಿಡರ್ ಮಾಡಬೇಕು. ಹಿಂದಿನ ವರ್ಷ ಅಂತಂದರೆ ಯಾವುದು? ಥರ್ಡ್ ಇಯರ್ ಕನ್ಸಿಡರ್ ಮಾಡಬೇಕು. ಸೊ 3+ ಅಂತ ಬರ್ಕೊಳ್ತಾ ಇದ್ದೀನಿ. ಏನಾಗಿ ಥರ್ಡ್ ಇಯರ್ ಕನ್ಸಿಡರ್ ಮಾಡಿರೋದು? ಪೇ ಬ್ಯಾಕ್ ಪೀರಿಯಡ್ ಅಂತಂದರೆ ಏನು? ನಾವು ಹಾಕಿರೋಂಥ ಬಂಡವಾಳ ಎಷ್ಟು ವರ್ಷದಲ್ಲಿ ರಿಕವರ್ ಆಗುತ್ತೆ? ನಾವು ಹಾಕಿರೋ ಬಂಡವಾಳ ಎಷ್ಟು? 1,40,000. ಮೊದಲನೇ ವರ್ಷದಲ್ಲಿ ರಿಕವರ್ ಆಯಿತಾ? ಇಲ್ಲ. ಎರಡನೇ ವರ್ಷದಲ್ಲಿ ಆಗಲಿಲ್ಲ. ಮೂರನೇ ವರ್ಷದಲ್ಲಿ ರಿಕವರ್ ಆಗಲಿಲ್ಲ. ನಾಲ್ಕನೇ ವರ್ಷದಲ್ಲಿ ಜಾಸ್ತಿ ರಿಕವರ್ ಆಗಿದೆ. ಹಾಗಾಗಿ ಹಿಂದಿನ ವರ್ಷ ಕನ್ಸಿಡರ್ ಮಾಡಿರೋದು 3+. ಸಪೋಸ್ ಇಲ್ಲೇನಾದರೂ ಆನ್ಸರ್ ನಾಲ್ಕನೇ ವರ್ಷದಲ್ಲೇ 1,40,000 ಆನ್ಸರ್ ಇದ್ದರೆ ಡೈರೆಕ್ಟಾಗಿ ಆನ್ಸರ್ 4 ಇಯರ್ಸ್ ಅಂತ ಬರೆದ್ರೆ ಆಯಿತು. ಪೇ ಬ್ಯಾಕ್ ಪೀರಿಯಡ್ ಅಂತಂದರೆ ಆನ್ಸರನ್ನು ಇಯರ್ಸಲ್ಲಿ ಬರ್ಕೊಳ್ಬೇಕು. ಈಗ 3+ ಏನಕ್ಕೆ ಅಂತಂದರೆ ನಾಲ್ಕನೇ ವರ್ಷದಲ್ಲಿ ಜಾಸ್ತಿ ರಿಕವರ್ ಆಗಿದೆ. ಸೊ ಹಿಂದಿನ ವರ್ಷ ಅಂತಂದರೆ ಮೂರನೇ ವರ್ಷ. ಸೊ 3+. ಹಿಂದಿನ ವರ್ಷದಲ್ಲಿ ಇರುವಂಥ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 1,20,000 ಇದೆ. ಇದಕ್ಕೆ ಎಷ್ಟು ಅಮೌಂಟ್ ಆ್ಯಡ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಸಿಗುತ್ತೆ? 1,20,000ಕ್ಕೆ ಎಷ್ಟು ಅಮೌಂಟ್ ಸೇರಿಸಿದ್ರೆ 1,40,000 ಆಗುತ್ತೆ? 20,000 ರೂಪಾಯಿ ಸೇರಿಸಿದ್ರೆ 1,40,000 ಆಗುತ್ತೆ. ಸೊ 20,000 ಹೇಗೆ ಬಂತು ಅಂತಂದರೆ 1,40,000 ಇನ್ವೆಸ್ಟ್ಮೆಂಟ್ ಇದೆ. ಅದರಲ್ಲಿ ಥರ್ಡ್ ಇಯರ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋವನ್ನು ಕಳೆದಿರೋದು. 1,40ರಲ್ಲಿ 1,20 ಕಳೆದಾಗ ಬರುವಂಥ ಆನ್ಸರ್ 20,000 ಡಿವೈಡೆಡ್ ಬೈ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ. ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ 90,000 ಇದೆ. ಡಿವೈಡ್ ಮಾಡಿ ನಂತರದಲ್ಲೇ ಆ್ಯಡ್ ಮಾಡಬೇಕು. 20,000 ಡಿವೈಡೆಡ್ ಬೈ 90,000 + 3 ಬರುವಂಥ ಆನ್ಸರ್ 3.22 ಇಯರ್ಸ್. ಪೇ ಬ್ಯಾಕ್ ಪೀರಿಯಡ್ ಆನ್ಸರ್ ಎಷ್ಟು ಅಂತಂದರೆ 3.22 ಇಯರ್ಸ್. ಈಗ ಪ್ರಾಜೆಕ್ಟ್ ಎಕ್ಸಿ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಇದೇ ಥರನೇ ಪ್ರಾಜೆಕ್ಟ್ ವೈಗೂ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಾನಿಲ್ಲಿ ಪ್ರಾಜೆಕ್ಟ್ ವೈದು ಎಲ್ಲ ಡೀಟೇಲ್ಸ್ ಬರ್ಕೊಂಡಿದ್ದೀನಿ. ಇಯರ್ 1 2 3 4 5 ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಬೇಕಾದ್ರೆ ಅಲ್ಲಿ ಮಿಸ್ಸಾಗಿ 1,20,000 ಕೊಟ್ಟಿದ್ರು. ಅದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಅಂತಂದರೆ 1,20,000 ಬರ್ಕೊಂಡು ಆ್ಯಡ್ ಮಾಡಿದಾಗ 3,20,000 ಬರಲ್ಲ. ಸೊ ನಾನಲ್ಲಿ 20,000 ಮಾಡ್ಕೊಂಡಿದ್ದೀನಿ. ಕ್ವಶನ್ ರಾಂಗ್ ಕೊಟ್ಟಿರೋದ್ರಿಂದ 20,000 ಮಾಡ್ಕೊಂಡಿದ್ದೀನಿ. 20 80 40 20 20. ದೆನ್ PV ಫ್ಯಾಕ್ಟರ್ ನಾವು ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ರು. ಕೊಡದೇ ಇದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. PV ಫ್ಯಾಕ್ಟರ್ ಬರ್ಕೊಂಡಿದ್ದೀನಿ. PVCIF ಅಂತಂದರೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದಾಗ 18,180 ಫಸ್ಟ್ ಇಯರಿಗೆ ಬರುತ್ತೆ. 66,080 ಸೆಕೆಂಡ್ ಇಯರಿಗೆ ಬರುತ್ತೆ. 30,040 ಫಾರ್ ಥರ್ಡ್ ಇಯರ್. ದೆನ್ 13,660 ಫಾರ್ ಫೋರ್ತ್ ಇಯರ್. 12,420 ಫಾರ್ ಲಾಸ್ಟ್ ಇಯರ್. ಟೋಟಲ್ ಮಾಡಿದಾಗ ಬರುವಂಥದ್ದು 1,40,380. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂತಂದರೆ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1,40,000 ಇದೆ. ಸೊ ಕಳೆದಾಗ ಬರುವಂಥ ಆನ್ಸರೇ NPV. ಕಳೆದಾಗ ಬರುವಂಥ ಆನ್ಸರ್ 380. NPV ಆನ್ಸರ್ ಎಷ್ಟು ಅಂತಂದರೆ 380. ನಾವೀಗ ಪೇ ಬ್ಯಾಕ್ ಪೀರಿಯಡ್ ಪ್ರಾಜೆಕ್ಟ್ ವೈಗೆ ಪೇ ಬ್ಯಾಕ್ ಪೀರಿಯಡ್ ಫೈಂಡ್ ಔಟ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋಸ್ ಬರ್ಕೊಂಡಿದ್ವಿ. ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟ್ 20,000 ಬರ್ಕೊಳ್ಳುವಂಥದ್ದು. 20,000 + 80,000 ಆನ್ಸರ್ 1,00,000 ಆಗುತ್ತೆ. 1,00,000 + 40,000 1,40,000. ನೆಕ್ಸ್ಟ್ 1,40,000 + 20 1,60,000. 1,60,000 + 20 1,80,000. ಕ್ಯುಮ್ಯುಲೇಟಿವ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಹೇಗೆ ಅಂತಂದರೆ ಫಸ್ಟ್ ಅದನ್ನೇ ಬರ್ಕೊಳ್ಳೋದು. 20 + 80 100. 100 + 40 140. 140 + 20 160. 160 + 20 1,80,000. ನಮ್ಮ ಇನ್ವೆಸ್ಟ್ಮೆಂಟ್ 1,40,000. ನಾವು ಹಾಕಿರುವಂಥ ದುಡ್ಡು ಎಷ್ಟು ವರ್ಷದಲ್ಲಿ ರಿಕವರ್ ಆಯಿತು? ಕ್ಯುಮ್ಯುಲೇಟಿವ್ ಕಾಲಮ್ ನೋಡ್ತಾ ಹೋಗಬೇಕು. ಫಸ್ಟ್ ಇಯರ್ ರಿಕವರ್ ಆಗಿದೆಯಾ? ಇಲ್ಲ. ಸೆಕೆಂಡ್ ಇಯರ್ನಲ್ಲಿ ರಿಕವರ್ ಆಗಿದೆ, ರಿಕವರ್ ಆಗಲಿಲ್ಲ. ಥರ್ಡ್ ಇಯರ್ನಲ್ಲಿ ಎಕ್ಸಾಕ್ಟ್ ರಿಕವರ್ ಆಗಿದೆ. ಸೊ ಪೇ ಬ್ಯಾಕ್ ಪೀರಿಯಡ್ ಎಷ್ಟು ಅಂತಂದರೆ 3 ಇಯರ್ಸ್.
ಸಪೋಸ್ ಇಲ್ಲಿ ಏನಾದರೂ ಜಾಸ್ತಿ ಆಗಿದ್ದರೆ ನಾವು ಅವಾಗ ಏನು ಮಾಡಬೇಕಿತ್ತು ಅಂತಂದರೆ ಹಿಂದಿನ ವರ್ಷದ ಕನ್ಸಿಡರ್ ಮಾಡಿಕೊಂಡು ಪ್ರಾಜೆಕ್ಟ್ ಎಕ್ಸಿಗೆ ಹೇಗೆ ಮಾಡ್ತಿದ್ವು ಅದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು. ಬಟ್ ಇಲ್ಲಿ ಡೈರೆಕ್ಟಾಗಿ 1,40,000 ಬಂದಿರೋದ್ರಿಂದ ಡೈರೆಕ್ಟಾಗಿ ಪೇ ಬ್ಯಾಕ್ ಪೀರಿಯಡ್ 3 years ಅಂತ ಬರ್ಕೊಂಡ್ರೆ ಆಯಿತು. ಲಾಸ್ಟಿಗೆ ಇಲ್ಲೇನೂ ಕೂಡ ಇಂಟರ್ಪ್ರಿಟೇಷನ್ ಬರೀಲಿಕ್ಕೆ ಕೇಳಲಿಲ್ಲ. ಇಂಟರ್ಪ್ರಿಟೇಷನ್ ಬರೀಲಿಕ್ಕೆ ಕೇಳಿದರೆ ಯಾವ ಪ್ರಾಜೆಕ್ಟ್ ಬೆಸ್ಟ್ ಅಂತ ಬರೀಬೇಕು. ಪೇ ಬ್ಯಾಕ್ ಪೀರಿಯಡನ್ನು ನೋಡಿದಾಗ ನೋಡಿ, ಇದು ರಿಕವರ್ ಆಗಲಿಕ್ಕೆ ಪ್ರಾಜೆಕ್ಟ್ ಎಕ್ಸ್ ರಿಕವರ್ ಆಗಲಿಕ್ಕೆ 3.2 years ಬೇಕಾಗುತ್ತೆ. ಬಟ್ ಪ್ರಾಜೆಕ್ಟ್ ವೈ ರಿಕವರ್ ಆಗಲಿಕ್ಕೆ ಹಾಕಿರುವಂಥ ಬಂಡವಾಳ ರಿಕವರ್ ಆಗಲಿಕ್ಕೆ 3 years ಮಾತ್ರ ಸಾಕಾಗತ್ತೆ. ಸೊ ಪೇ ಬ್ಯಾಕ್ ಪೀರಿಯಡ್ ಪ್ರಕಾರ project Y is best one. Why project Y is best? Because the payback period of project Y is less when compared to payback period of project X. ಅದೇ ಎನ್ ಪಿ ವಿಯಲ್ಲಿ ಹೇಗೆ ಅಂತಂದರೆ ಯಾವುದು ಜಾಸ್ತಿ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಎನ್ ಪಿ ವಿ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡಾಗ ಪ್ರಾಜೆಕ್ಟ್ ಎಕ್ಸ್ ಈಸ್ ಬೆಸ್ಟ್ ಒನ್ ಬಿಕಾಸ್ ದ ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ಎಕ್ಸ್ ಈಸ್ ಹೈ ವೆನ್ ಕಂಪೇರ್ ಟು ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ವೈ. ಎನ್ ಪಿ ವಿಯಲ್ಲಿ ಜಾಸ್ತಿ ಇರೋದು ಯಾವ ಪ್ರಾಜೆಕ್ಟಿನ ಎನ್ ಪಿ ವಿ ಜಾಸ್ತಿ ಇದೆಯೋ ಅದು ಬೆಸ್ಟ್ ಅಂತ ಬರೀಬೇಕು. ಬಟ್ ಪೇ ಬ್ಯಾಕ್ ಪೀರಿಯಡ್ನಲ್ಲಿ ಯಾವುದು ಕಮ್ಮಿ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಕೊಡಲಿಲ್ಲ ನಿಮಗೆ, ಜಸ್ಟ್ ಕ್ಯಾಲ್ಕುಲೇಟ್ ಮಾತ್ರ ಮಾಡಲಿಕ್ಕೆ ಕೊಟ್ಟಿದ್ದು. ಇಂಟರ್ಪ್ರಿಟೇಷನ್ ಬರೀಲಿಕ್ಕೆ ಕೊಟ್ಟಿದ್ರೆ ಪೇ ಬ್ಯಾಕ್ ಪೀರಿಯಡ್ನಲ್ಲಿ ಲೀಸ್ಟ್ ಇರೋದು ಬೆಸ್ಟ್, ಎನ್ ಪಿ ವಿಯಲ್ಲಿ ಹೈಯೆಸ್ಟ್ ಇರೋವಂಥದ್ದು ಬೆಸ್ಟ್. ಸೊ ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.